ಅಗ್ರಿಗೋಲ್ಡ್ ವಿಭಾಗದಲ್ಲಿ ದಿನಾಂಕ 3/4/2021 ತಿಪ್ಪೇಸಿಯನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ದ್ವಿಚಕ್ರವನ್ನು ಓಡಿಸಿಕೊಂಡು ದೇವನಹಳ್ಳಪ್ಪ ಅನ್ನೋರಿಗೆ ಡಿಕ್ಕಿಪಡಿಸಿದ ಪರಿಣಾಮ ಅವರಿಗೆಲ್ಲ ಸ್ಥಳದಲ್ಲಿ ಮೈಕೈಗೆಲ್ಲ ಗಾಯ ಆಯಿತು. ತದನಂತರ ಪಾವಡ ಆಸ್ಪತ್ರೆಯಿಂದ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟರು. ತದನಂತರ ಇವನ ವಿರುದ್ಧ ಪಾವಡ ಪೊಲೀಸರು ತನಿಖಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ಅನ್ನೋರು ಆರೋಪ ಸಾಬೀತಾದಿಂದ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಘನ ನ್ಯಾಯಾಲಯವು ವಾದ ವಿವಾದ ಮತ್ತು ವಿಚಾರಣೆಯನ್ನು ಆಲಿಸಿ ಪಾವಡ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಮುಲ್ಲತ್ತಿ ಮೇಡಮ್ ಅವರು ಆರೋಪಿ ಯಾವುದೇ ಚಾಲನಾ ಪರವಾನಗಿ ಇಲ್ಲದೇ ತಿಪ್ಪೇಸಿಯವರು ಬೈಕ್ ಚಾಲನೆ ಮಾಡಿ ದೇವನಹಳ್ಳಪ್ಪ ಅಪಘಾತಪಡಿಸಿದರು. ಅದರ ಸಲುವಾಗಿ ಆರೋಪಿಗೆ 6 ತಿಂಗಳ ಶಿಕ್ಷೆ ಮತ್ತು 8,500 ರೂಪಾಯಿ ದಂಡ ವಿಧಿಸಿದ್ದಾರೆ. ಸರ್ಕಾರ ಪರವಾಗಿ ಸಣ್ಣಿರಪ್ಪಾದ ನಾನು ವಾದ ಮಂಡಿಸಿರ್ತೇನೆ. ಅಗ್ರಿಗೋಲ್ಡ್ ವಿಭಾಗದಲ್ಲಿ ದಿನಾಂಕ 3/4/2021 ತಿಪ್ಪೇಸಿಯನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ದ್ವಿಚಕ್ರವನ್ನು ಓಡಿಸಿಕೊಂಡು ದೇವನಹಳ್ಳಪ್ಪ ಅನ್ನೋರಿಗೆ ಡಿಕ್ಕಿಪಡಿಸಿದ ಪರಿಣಾಮ ಅವರಿಗೆಲ್ಲ ಸ್ಥಳದಲ್ಲಿ ಮೈಕೈಗೆಲ್ಲ ಗಾಯ ಆಯಿತು. ತದನಂತರ ಪಾವಡ ಆಸ್ಪತ್ರೆಯಿಂದ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟರು. ತದನಂತರ ಇವನ ವಿರುದ್ಧ ಪಾವಡ ಪೊಲೀಸರು ತನಿಖಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ಅನ್ನೋರು ಆರೋಪ ಸಾಬೀತಾದಿಂದ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಘನ ನ್ಯಾಯಾಲಯವು ವಾದ ವಿವಾದ ಮತ್ತು ವಿಚಾರಣೆಯನ್ನು ಆಲಿಸಿ ಪಾವಡ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಮುಲ್ಲತ್ತಿ ಮೇಡಮ್ ಅವರು ಆರೋಪಿ ಯಾವುದೇ ಚಾಲನಾ ಪರವಾನಗಿ ಇಲ್ಲದೇ ತಿಪ್ಪೇಸಿಯವರು ಬೈಕ್ ಚಾಲನೆ ಮಾಡಿ ದೇವನಹಳ್ಳಪ್ಪ ಅಪಘಾತಪಡಿಸಿದರು. ಅದರ ಸಲುವಾಗಿ ಆರೋಪಿಗೆ 6 ತಿಂಗಳ ಶಿಕ್ಷೆ ಮತ್ತು 8,500 ರೂಪಾಯಿ ದಂಡ ವಿಧಿಸಿದ್ದಾರೆ. ಸರ್ಕಾರ ಪರವಾಗಿ ಸಣ್ಣಿರಪ್ಪಾದ ನಾನು ವಾದ ಮಂಡಿಸಿರ್ತೇನೆ.